ಒಂದು ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ ಎ ಗುಂಪು, ಬಿ ಗುಂಪು ಮತ್ತು ಸಿ ಗುಂಪು ಅಂತ 3 ಗುಂಪುಗಳನ್ನ ಮಾಡಿ ನಮ್ಮನ್ನ ಬಿ ಗುಂಪು ಹಾಕಿ ಮತ್ತೆ ಅವ್ರನ್ನ ಎ ಗುಂಪು ಹಾಕಿ ನಮ್ಮನ್ನ ಬಿ ಗುಂಪು ಮಾಡಿ ಮತ್ತೆ ಇನ್ನಿತರ ಲಂಬಾಣಿ ಆಗಿರ್ಬೋದು, ಬೋವಿ ಆಗಿರ್ಬೋದು ಮತ್ತು ಇನ್ನಿತರ ಸಣ್ಣ ಪುಟ್ಟ ಜಾತಿಗಳನ್ನ ಸಿ ಗುಂಪು ಸೇರಿಸಿದ್ದಾರೆ. ಇದು ಖಡಾಖಂಡಿತವಾಗಿ ಅನ್ಯಾಯ ಆಗಿದೆ ನಮಗೆ. ನಾನು ತಮ್ಮಲ್ಲಿ ಒಂದು ಮಾಹಿತಿಯನ್ನ ಕೇಳ್ತೀನಿ. ಏನು ಮಾಹಿತಿ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ವಾಮಿ ಈ 6 ನಮ್ಗೆ ಕೊಟ್ಟಿದ್ದೀರಾ, ನಾವು 6 ತಗೊಳ್ಳೋದಕ್ಕೆ ಇಷ್ಟೇ ಇರಲಿಲ್ಲ. ನಮಗೆ 6 ನಾವು ಕೇಳಿದ್ರೆ 6 ಕೊಡಿ ಅಂತ ಇಷ್ಟೇ ಇರಲಿಲ್ಲ. ನಮಗೆ ಬರಬೇಕಾಗಿತ್ತು 7.5 8 ಬರಬೇಕಾಗಿತ್ತು ನಮ್ಮ ವಲಯ ಜನಾಂಗಕ್ಕೆ. ಆದರೂ ಸಹ ಏನೋ ಒಂದು ಅತಾತುರ್ಯಗಳು ನಡೆದು ತಕ್ಕಳದೆ ಮತ್ತೆ ಸರಿಯಾದ ರೀತಿ ಒಂದು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸದೆ ನಮಗೆ ಅನ್ಯಾಯ ಮಾಡಿ ನಮ್ಮನ್ನ ಹಳ್ಳಕ್ಕೆ ಕೆಡವಿದ್ದಾರೆ. ಆದರೂ ಸಹ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮ ಜನಾಂಗದ ಹಿತದೃಷ್ಟಿಯಿಂದ ಏನೋ ಒಂದು ಹೋಗಲಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಸರ್ಕಾರದಲ್ಲಿ ನಮ್ಮ ಲೀಡರ್ಗಳ ಮನವಿಗೆ ಹೋಗ್ಬಿಟ್ಟು ನಾವೇನ್ ಮಾಡಿದೀವಿ ಅಂತ, ನಾಳೆ ಒಂದು 11 ಗಂಟೆಗೆ ನಮ್ಮ ಎಲ್ಲ ದಲಿತ ಸಂಘಟನೆಗಳ ವತಿಯಿಂದ ಸಾಂಕೇತಿಕವಾಗಿ ನಮ್ಮ ಜನರ ಎಚ್ಚರಿಸೋಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಕೆಳಗಡೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಾಬಾ ಸಾಹೇಬರವರ ಸ್ಟ್ಯಾಚು ಕೆಳಗಡೆ ಸಾಂಕೇತಿಕವಾಗಿ ನಾವು ನಮ್ಮ ದಲಿತ ಸಂಘಟನೆಗಳ ವತಿಯಿಂದ ಈ ಒಂದು ತಾರತಮ್ಯವನ್ನು ಖಂಡಿಸಿ ಈ ಬಿ ಕಾಲವನ್ನು ತೆಗೆದುಹಾಕಬೇಕು ಅಂತ ಹೇಳ್ಬಿಟ್ಟು ಒಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನ ಬಾಬಾ ಸಾಹೇಬ್ ಚಾಚಿಗಳನ್ನ ಹಮ್ಮಿಕೊಂಡಿದ್ದೀವಿ. ದಯಮಾಡಿ ನಮ್ಮ ವಲಯ ಬಂಧುಗಳು ಈ ಒಂದು ಮನವಿಯನ್ನು ಪುರಸ್ಕರಿಸಿ ಈ ಒಂದು ಪ್ರತಿಭಟನೆಗೆ ಬಂದು ನಮ್ಮ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿಕೊಳ್ಬೇಕು. ಕಾರಣ ಇಷ್ಟೇ, ಬಲಗೈ ಜನಾಂಗದ ನಮ್ಮ ಸರ್ಕಾರ ಯಾವುದು ರಾಜ್ಯ ಸರ್ಕಾರ ಆಲ್ರೆಡಿ ಏನಿದೆ ಅದನ್ನು ನಮ್ಮ 6% ವಲಯ ಮಾರ್ಗಾಣೋದಕ್ಕೆ 6% ಇದು ಮಾಡಿದ್ದಾರೆ. 6%ಅಲ್ಲಿ ಎಗೆ ಫಸ್ಟ್ ಆದ್ಯತೆ ಕೊಟ್ಟಿದ್ದಾರೆ ಮಾಲ್ಗರಿಗೆ. ವಲಯರಿಗೆ ಏನು ಮಾಡಿದ್ದಾರೆ ಲಾಸ್ಟಲ್ಲಿ ಬಿ ಇದಕ್ಕೆ ಸೇರಿಸಿದ್ದಾರೆ. ಅದನ್ನು ಕ್ಯಾಬಿನೆಟ್ ನಡೆಯುವಾಗ PM ಖರ್ಗೆ ಸಿ ಮಾದೇವಪ್ಪ ಅವರು ಆ ಕ್ಯಾಬಿನೆಟ್ಗೆ ಭಾಗವಹಿಸಿದವರು ಆ ಗೆಜೆಟ್ ನೋಟಿಫಿಕೇಶನ್ ಜಾರಿ ಮಾಡಿದ್ದಾರೆ. ಏನಂತ, ವಲಯರಿಗೆ ಬಿ ಗ್ರೂಪ್ಗೆ ಸೇರಿಸಿ, ಮಾದರಿನ ಎ ಗ್ರೂಪ್ಗೆ ಸೇರಿಸಿ ಅಂತ. ಇದನ್ನ ಸಮವಾಗಿ ಕೊಟ್ಟಿದ್ದಾರೆ. ಸಮವಾಗಿ ಕೊಟ್ಟಿರೋದನ್ನ ಎ ಗುಂಪು ಬಿ ಗುಂಪು ಅಂತ ಯಾಕೆ ವಿಂಗಡಣೆ ಮಾಡಬೇಕು? ಒಂದು ಮನವಿ ಆಗಿದೆ. ಅದರ ಎಲ್ಲ ಊರಿನಿಂದ ಬರಬೇಕು. ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿರೋಂಥ ಈ ಸರ್ಕಾರದ ಬಗ್ಗೆ ಒಂದು ಪ್ರತಿಭಟನೆ ಮಾಡಿ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯನ ನಮಗೆ ಖಂಡಿಸಿ ಅವ್ರ ಬಗ್ಗೆ ನಾವು ಹೋರಾಟವನ್ನ ಮಾಡಿ ನಮ್ಮ ಜನಾಂಗಕ್ಕೆ ಏನು ಸೌಲಭ್ಯ ಇತ್ತಿಂದ ಅದನ್ನ ಮಾಡಿಕೊಡ್ಬೇಕು ಅನ್ನೋದು ನನ್ನ ಮನವಿ ಆಗಿದೆ. ಕೈ ಬಿಡಿ ಅಯ್ಯ.